ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮಾರ್ಕೆಟ್ ವೀಕ್ನೆಸ್ ಕಂಟಿನ್ಯೂಸ್. ನಿಫ್ಟಿ 50 ಇಂಡೆಕ್ಸು ಇವತ್ತು ಇನ್ನೊಂದು ಸತಿ 1% ಡೌನ್ ಆಯಿತು ಹಾಗೂ 4 ಕನ್ಸೆಕ್ಯೂಟಿವ್ ಡೇದು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ ಲಾಸ್ಟ್ 4 ದಿವಸದಲ್ಲಿ 3%ಗಿಂತ ಜಾಸ್ತಿ ಡೌನ್ ಆಗಿದೆ. ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸಸ್ ಆ್ಯಕ್ಚುಲಿ ಬೆಟರ್ ಪರ್ಫಾರ್ಮೆನ್ಸು ಲಾಸ್ಟ್ ಫ್ಯೂ ಡೇಸಲ್ಲಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಇವತ್ತು 0.3-0.4% ಡೌನ್ ಆಗಿತ್ತು ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 0.5% ಡೌನ್. ಇನ್ವೆಸ್ಟರ್ಸ್ ವೆಲ್ತು ಲಾಸ್ಟ್ 4 ದಿವಸದಲ್ಲಿ 10.5 to 11 lakh crores ಕಮ್ಮಿ ಆಗಿದೆ. ನ್ಯೂಸ್ ನಂಬರ್ 2, ಸ್ಟಾರ್ಬಕ್ಸ್ ನಾಟ್ ಲುಕಿಂಗ್ ಟು ಎಕ್ಸಿಟ್ ಇಂಡಿಯಾ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅವರು ಕ್ಲಾರಿಫೈ ಮಾಡಿದ್ದಾರೆ, ಸ್ಟಾರ್ಬಕ್ಸು ಅವರ ಇಂಡಿಯನ್ ಬಿಸ್ನೆಸ್ಸನ್ನು ಅವರು ಎಕ್ಸಿಟ್ ಮಾಡ್ತಾ ಇಲ್ಲ ಅಂತ. ಟಾಟಾ ಸ್ಟಾರ್ಬಕ್ಸ್ ಅಂತ ಇದು ಜಾಯಿಂಟ್ ವೆಂಚರ್ ಬಿಟ್ವೀನ್ ಸ್ಟಾರ್ಬಕ್ಸ್ ಆಫ್ USA ಹಾಗೂ ಟಾಟಾ ಗ್ರೂಪು ಹಾಗೂ ಅವ್ರದ್ದು ಲಾರ್ಜೆಸ್ಟ್ ಕೆಫೆ ಚೈನ್ ಇನ್ ದ ಕಂಟ್ರಿ ವಿತ್ ಮೋರ್ ದೆನ್ 450 ಔಟ್ಲೆಟ್ಸು. ಟಾಟಾ ಸ್ಟಾರ್ಬಕ್ಸ್ದು ಸೇಲ್ಸು 12% ಜಾಸ್ತಿ ಆಗಿದೆ ಲಾಸ್ಟ್ ಫೈನಾನ್ಷಿಯಲ್ ಇಯರು, 1218 crores. ಆದರೆ ನೆಟ್ ಲಾಸು ಜಾಸ್ತಿ ಆಗಿದೆ, 25 ಕೋಟಿ ಇರೋದು 80 ಕೋಟಿ ಆಗಿದೆ. ಫಸ್ಟ್ ಹಾಫ್ ಆಫ್ ದಿಸ್ ಇಯರು ರೆವೆನ್ಯೂ ಅಷ್ಟು ಜಾಸ್ತಿ ಇಂಪ್ರೂವ್ ಆಗಿಲ್ಲ. ಟಾಟಾ ಸ್ಟಾರ್ಬಕ್ಸು ಅವ್ರಿಗೊಂದು ಸೆಪ್ರೇಟ್ ಟೀಮೇ ಮಾಡಿದ್ದಾರೆ. ಹೊಸ ಸ್ಟೋರ್ಸ್ ಓಪನ್ ಮಾಡಲಿಕ್ಕೆ ಅವರು ನೋಡ್ತಾ ಇರ್ತಾರೆ, ಎಲ್ಲಿ ಹೊಸ ಬಿಲ್ಡಿಂಗ್ಸ್ ಆಗ್ತಾಯಿದೆ ಅಲ್ಲಿ ನಮ್ಮ ಸ್ಟಾರ್ಬಕ್ಸ್ ಹಾಕ್ಬೋದಾ ಅಂತ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ಟೀಮೇ ಇದೆ. ನ್ಯೂಸ್ ನಂಬರ್ 3, ಅಮೆಝಾನ್ ಎಕ್ಸಿಟ್ಸ್ ಶಾಪರ್ ಸ್ಟಾಪ್. ಅಮೆಝಾನು ರೀಟೇಲ್ ಚೈನ್ ಶಾಪರ್ ಸ್ಟಾಪಲ್ಲಿ ಅವರ ಸ್ಟೇಕನ್ನು ಕಮ್ಮಿ ಮಾಡಿದ್ದಾರೆ ಅಥವಾ ಸೇಲ್ ಮಾಡಿದ್ದಾರೆ. ಕಂಪ್ಲೀಟಾಗಿ 4% ಸ್ಟೇಕ್ ಇತ್ತು, ಅದನ್ನು 276 crores ಓಪನ್ ಮಾರ್ಕೆಟ್ ಟ್ರಾನ್ಸಾಕ್ಷನಾಗಿ ಸೇಲ್ ಮಾಡಿದ್ದಾರೆ. 627 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಪರ್ ಶೇರ್ ರೇಟಲ್ಲಿ ಸೇಲ್ ಮಾಡಿದ್ದಾರೆ ಹಾಗೂ ಇದರಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ 361 ಹಾಗೂ ಕೆಲವು ಅವರ ಅಫಿಲಿಯೇಟ್ ಕಂಪ್ನೀಸು ಈ ಸ್ಟೇಕನ್ನು ಪರ್ಚೇಸ್ ಮಾಡಿದ್ದಾರೆ. ಪ್ಲಸ್ ಕೋಟಕ್ ಮಹೀಂದ್ರ ಮ್ಯೂಚುವಲ್ ಫಂಡ್, ಟಾಟಾ ಮ್ಯೂಚುವಲ್ ಫಂಡ್ ಹಾಗೂ ಮಾರ್ಗನ್ ಸ್ಟ್ಯಾನ್ಲಿ ಮ್ಯೂಚುವಲ್ ಫಂಡು ಈ ಪರ್ಟಿಕ್ಯುಲರ್ ಸ್ಟೇಕನ್ನು ಸ್ವಲ್ಪ ಪರ್ಚೇಸ್ ಮಾಡಿದ್ದಾರೆ. ಜಾನ್ವರಿ 2018 ಶಾಪರ್ ಸ್ಟಾಪಲ್ಲಿ ಅಮೆಝಾನ್ ಕಂಪ್ನಿಯವರು 179 crores ಕೊಟ್ಟು ಅವರ ಸ್ಟೇಕನ್ನು ಪರ್ಚೇಸ್ ಮಾಡಿದರು, ಈಗ ಅದನ್ನು ಸೇಲ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ರುಪಿ ಹೊಸ ಲೈಫ್ ಟೈಮ್ ಲೋಗೆ ಹೋಗಿದೆ, 85 rupees per dollarಕ್ಕಿಂತ ಕಮ್ಮಿ ಆಗಿದೆ, ಅರೌಂಡ್ 85.04 ಇದೆ ಇವತ್ತಿನ ರೇಟ್ ಪ್ರಕಾರ. ಸ್ಕೋಡಾ ಇಂಡಿಯಾ ಅನೌನ್ಸ್ ಮಾಡಿದ್ದಾರೆ ಅವರು 3% ಹೈಕ್ ಮಾಡ್ತಾರೆ ಅವರ ಕಾರ್ ಪ್ರೈಸನ್ನು ಜಾನ್ವರಿ 1 ಇನ್ಪುಟ್ ಕಾಸ್ಟು ಜಾಸ್ತಿ ಆಗಿದೆ, ಆಪರೇಷನಲ್ ಕಾಸ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಸ್ಪೈಸ್ ಜೆಟ್ ಕಂಪ್ನಿ ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 9% ಮೇಲೋಯಿತು. ಯಾಕಂದರೆ ಅವ್ರದ್ದೊಂದು ಡಿಸ್ಪ್ಯೂಟ್ ನಡೀತಾ ಇತ್ತು ಜೆನೆಸಿಸ್ ಅಂತ ಒಂದು ಕಮರ್ಷಿಯಲ್ ಏರ್ಲೈನ್ ಲೀಸಿಂಗ್ ಕಂಪ್ನಿ ಜೊತೆಗೆ. ಅವರು $16 million ಅಂತ ಕೊಡಲಿಕ್ಕಿತ್ತು, ಆದರೆ ಸ್ಪೈಸ್ ಜೆಟ್ ಈಗ ಒಂದು ಅಗ್ರಿಮೆಂಟಿಗೆ ಬಂದಿದ್ದಾರೆ ಆ ಕಂಪ್ನಿ ಜೊತೆಗೆ. ಸ್ಪೈಸ್ ಜೆಟ್ಟು $6 million ಅಪ್ರಾಕ್ಸಿಮೇಟ್ಲಿ ಅವರು ಜೆನೆಸಿಸ್ ಕಂಪ್ನಿಗೆ ಕೊಡ್ತಾರೆ ಹಾಗೂ ಬಾಕಿ ಇನ್ನೊಂದು $4 million ಸ್ಪೈಸ್ ಜೆಟ್ ಶೇರ್ಸು ಅವರಿಗೆ ಕೊಡ್ತಾರೆ, 100 ರೂಪಾಯಿ ಪರ್ ಶೇರ್ ಆಗಿ. ಸೊ ಆ ಸ್ಟೇಕನ್ನು ಅವರು ಇಟ್ಕೋಬೋದು ಮತ್ತು ಯಾವ ಬೇಕಾ ಸೇಲ್ ಮಾಡ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 247 ಪಾಯಿಂಟ್ಸ್ ಡೌನು, 23,952 ಕ್ಲೋಸ್ ಆಯಿತು. ಸೊ 24,000 ಮಾರ್ಕ್ಕಿಂತ ಕಮ್ಮಿ ಕ್ಲೋಸ್ ಆಗಿದೆ, 1.02% ಡೌನು. ಸೆನ್ಸೆಕ್ಸು 964 ಪಾಯಿಂಟ್ಸ್ ಡೌನು, 79,218. ಮೇನ್ ರೀಸನ್ನು US ಫೆಡರಲ್ ರಿಸರ್ವ್ ಅವರ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡಿದ್ದಾರೆ. ಆದರೆ ಇನ್ನು ನೆಕ್ಸ್ಟ್ ಇಯರು ನಾವು ಜಾಸ್ತಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡದೇ ಇರ್ಬೋದು ಅಂತ ಒಂದು ಇಂಡಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮಾರ್ಕೆಟು ಸ್ವಲ್ಪ ಜಾಸ್ತಿ ಬಿದ್ದಿದ್ದು ಇವತ್ತು. ಅದ್ರ ಬಗ್ಗೆ ಇವತ್ತು ಸಾಯಂಕಾಲ 7 ಗಂಟೆಯಲ್ಲೇ ಇನ್ನೂ ಡೀಟೇಲ್ಸ್ ಕೊಡ್ತೀವಿ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 3.93% ಅಪ್ಪು, ಸಿಪ್ಲಾ 2.31% ಅಪ್ಪು, BPCL 2.16% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಫಿನ್ಸರ್ವ್ 2.52% ಡೌನು, ಏಷ್ಯನ್ ಪೇಂಟ್ಸ್ 2.28% ಡೌನು, JSW ಸ್ಟೀಲ್ 2.2% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೊರೆಂಟ್ ಫಾರ್ಮಾ 2.57% ಅಪ್ಪು, IOC 2.12% ಅಪ್ಪು, ಬಜಾಜ್ ಹೋಲ್ಡಿಂಗ್ಸ್ 1.31% ಅಪ್ಪು. ಟಾಪ್ ಲೂಸರ್ಸು LTI ಮೈಂಟ್ರಿ 5.37% ಡೌನು, ABB ಇಂಡಿಯಾ 3.98% ಡೌನು, ಜಿಯೋ ಫೈನಾನ್ಷಿಯಲ್ಸ್ 3.57% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 908 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,605 ಸ್ಟಾಕು. ಸೊ 36% ಅಪ್ಪು, 64% ಡೌನ್. ಪಾಯಿಂಟ್ ನಂಬರ್ 5,
Yesterday's FII and DAI investment data. Foreign institutional investors 1,317 crores net sales. Domestic institutional investors 4,084 ಕೋಟಿ net purchases. Point number 6, today's gold and silver price. Gold price 7,713 per gram, silver 91.5 per gram. Point number 7, today's rupee value. $1 85.08 rupees, 1 euro 88.58 rupees. Point number 8, stocks near 52-week high. Coforge 52-week high 9,672, closing price 9,657. BSE 5,803, 52-week high, closing price 5,791. Point number 9, stocks near 52-week low. Asian Paints 52-week low 2,265, closing price 2,292. Avenue Supermart 3,456, 52-week high, closing price 3,498. Bandhan Bank 161, 52-week low, closing 163. Point number 10, global cues today. Hong Kong markets 0.57% down, Japan 0.69% down, Germany 1.02% down, France 1.27% down, UK 1.24% down, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 3.28% ಡೌನ್ ಆಗಿತ್ತು. ಸೊ ಎಲ್ಲ ಮಾರ್ಕೆಟ್ಸು ಡೌನ್ ಆಗಿತ್ತು ಹಾಗೂ ನಮ್ಮ ಮಾರ್ಕೆಟ್ಸು ಡೌನ್ ಆಗಿದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.